ಲೋಕಾಯುಕ್ತ ಬಳಿಗೆ ಬಿಜೆಪಿ ಶಾಸಕ 5 ಲಕ್ಷ ಲಂಚ ಪಡೆಯುತ್ತಿದ್ದಾಗ ಲಾಕ್. ಹೇಗಿತ್ತು ಲೋಕಾಯುಕ್ತ ಟ್ರ್ಯಾಪ್? ಕಂತೆ ಕಂತೆ ನೋಟು ಸೀಸ್. ಕಮಿಷನ್ ಅಸ್ತ್ರ ಬೀಸಿದ್ದ ಬಿಜೆಪಿಗೆ ಮುಜುಗರ. ಕಾಂಗ್ರೆಸ್ಗೆ ಚಂದ್ರು ಲಮಾಣಿ ಬ್ರಹ್ಮಾಸ್ತ್ರ. ಚಂದ್ರು ಲಮಾಣಿ ಲಾಕ್ ಸ್ಟೋರಿ ಇದು. ಬಿಜೆಪಿಯ ಹಾಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. 5 ಲಕ್ಷ ಲಂಚ ಪಡೆಯುವಾಗ ಬಿಜೆಪಿಯ ಹಾಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಧಿಕಾರಿಗಳ ಬಲೆಗೆ ಬಿದ್ದಿರೋದು. ಈಗಾಗಲೇ ಲಾಕ್ ಆಗಿದ್ದಾರೆ, ವಶದಲ್ಲಿದ್ದಾರೆ. ಬಿಜೆಪಿಯ ಶಾಸಕ ಇವರು ಶಿರಹಟ್ಟಿಯ ಬಾಲಾಜಿ ಆಸ್ಪತ್ರೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಲಂಚ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಶಾಸಕರು ಸಿಕ್ಕಿಬಿದ್ದಿದ್ದಾರೆ. ಇದು ಇವರದ್ದೇ ಓನ್ ಹಾಸ್ಪಿಟಲ್. ಇವರು ಡಾಕ್ಟರ್ ಬೇರೆ. ಚಂದ್ರು ಲಮಾಣಿ ಸೇರಿ ಒಟ್ಟು 3 ಬಂಧನ ಆಗಿದೆ. ಶಾಸಕ ಚಂದ್ರು ಲಮಾಣಿ ಸೇರಿ 2 ಪಿಎಗಳು ಕೂಡ ಇಲ್ಲಿ ಲಾಕ್ ಆಗಿದ್ದಾರೆ. ಒಟ್ಟು 3 ಜನರ ಬಂಧನ ಆಗಿರೋದು. ಜಿಮ್ಸ್ ಆಸ್ಪತ್ರೆಯಲ್ಲಿ ಶಾಸಕ ಚಂದ್ರು ಲಮಾಣಿಗೆ ಹೆಲ್ತ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನತ್ತ ಸದ್ಯಕ್ಕೆ ಚಂದ್ರು ಲಮಾಣಿ ಅವರನ್ನ ಲೋಕಾಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸುತ್ತಾರೆ. ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಅವರನ್ನ ಟೆಸ್ಟ್ ಮಾಡಲಾಗಿದೆ. ಹೆಲ್ತ್ ಚೆಕಪ್ ಎಲ್ಲ ಆಗಿದೆ. ಅದಾದ್ಮೇಲೆ ಬೆಂಗಳೂರಿನತ್ತ ಲಮಾಣಿ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಧಿಕಾರಿಗಳು. ಇವತ್ತೇ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸೋಕೆ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ. ಈಗಾಗಲೇ ಬಿಜೆಪಿ ಏನಿದೆ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಲಂಚಬಾಕರಿದ್ದಾರೆ, ಒಂದಷ್ಟು ಹಗರಣಗಳಾಗ್ತಾ ಇರುತ್ತೆ ಅಂತ ಆರೋಪವನ್ನ ಮಾಡ್ತಾ ಬಂದಿದ್ದಂತಹ ಬಿಜೆಪಿ ಈಗ ಮುಜುಗರಕ್ಕೀಡಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿಯ ಹಾಲಿ ಶಾಸಕ ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡ್ ಆಗಿ 5 ಲಕ್ಷ ಲಂಚ ಪಡೆಯುವ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಸದ್ಯಕ್ಕೆ ಚಂದ್ರು ಲಮಾಣಿ ಅವರು ಎಲ್ಲಿದ್ದಾರೆ? ಎಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಾರೆ? ಬೆಂಗಳೂರಿಗೆ ಬಂದಾದ್ಮೇಲೆ ಏನೆಲ್ಲ ಆಗುತ್ತೆ? ದರ್ಶನ್, ಏನು ಗುತ್ತಿಗೆದಾರರಿಂದ ಲಂಚ ಪಡೆಯುವಾಗ ಶಾಸಕ ಚಂದ್ರು ಲಮಾಣಿಗ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಚಂದ್ರು ಲಮಾಣಿ ಸೇರಿದಂತೆ ಅವರ 2 ಪಿಎಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸೋದಕ್ಕೆ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ತಲುಪ್ತಾರೆ. ನ್ಯಾಯಾಂಗ ಬಡಾವಣೆಯಲ್ಲಿರುವಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಒಂದು ನಿವಾಸಕ್ಕೆ ಹಾಜರುಪಡಿಸಿ ಈ ಒಂದು ಪ್ರಕರಣದಲ್ಲಿ ಅವರನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಮನವಿಯನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಯಾಕಂದ್ರೆ ಶಾಸಕ ಚಂದ್ರು ಲಮಾಣಿ ಏನಿದ್ರೆ ಇವರು 5 ಲಕ್ಷ ಲಂಚವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರಿಗೆ ಬಲೆಗೆ ಬಿದ್ದಿರುವುದು. ಅದರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮತ್ತೆ ವಿಚಾರಣೆ ಕೂಡ ಮಾಡುವಂತ ಏನು ಅಗತ್ಯತೆ ಇರೋದ್ರಿಂದ ಅವರನ್ನ ಪುನಃ ಕಸ್ಟಡಿಗೆ ನೀಡೋದಕ್ಕೆ ಒಂದು ಮನವಿಯನ್ನು ಕೂಡ ಮಾಡುವಂತ ಸಾಧ್ಯತೆ ಕೂಡ ಇರೋದು. ಮತ್ತೆ ಇದೇ ಪ್ರಕರಣದಲ್ಲಿ ಅವರು 11 ಲಕ್ಷ ಲಂಚಕ್ಕೆ ಒಂದು ಬೇಡಿಕೆ ಕೂಡ ಇಟ್ಟಿರ್ತಾರೆ. ಆದ್ರೆ 5 ಲಕ್ಷ ಹಣವನ್ನ ಮುಂಗಡವಾಗಿ ಪಡೆಯುವಂತ ಸಂದರ್ಭದಲ್ಲಿ ಅವರು ಮತ್ತೆ ಅವರ 2 ಪಿಎಗಳು ಕೂಡ ಈಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅದರಿಂದ ಇದರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಮತ್ತೆ ಏನು ಗುತ್ತಿಗೆ ದೂರದಾರ ಆಗಿರುವಂತಹ ಒಂದು ವಿಜಯ್ ಪೂಜಾರಿ ಏನಿದ್ರೆ ಅವರಿಂದಲೂ ಕೂಡ ಹೇಳಿಕೆಯನ್ನ ಪಡ್ಕೊಳ್ಬೇಕು. ಈ ಒಂದು ಗುತ್ತಿಗೆ ಕಾಮಗಾರಿ ಯಾವುದು, ಮತ್ತೆ ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಮತ್ತೆ ಇದರ ಒಂದು ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಆ ಸಲುವಾಗಿ 3 ಕೂಡ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಒಂದು ಮನವಿಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಬೇಕಾದ ಸಿದ್ಧತೆಯನ್ನ ಈಗ ಗದಗ ಲೋಕಾಯುಕ್ತ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ. ಬಹುತೇಕ 10 ಗಂಟೆ ಸುಮಾರಿಗೆ ಅವರು ಬೆಂಗಳೂರು ತಲುಪಲಿದ್ದಾರೆ. ನಂತರ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸೋದಕ್ಕೆ ಬೇಕಾದ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರೋದು. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಲೋಕಾಬಲೆಗೆ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿದ್ದಾರೆ. ಈಗಾಗಲೇ ಅವರನ್ನ ಅಲ್ಲಿಂದ ಬೆಂಗಳೂರಿಗೆ ಕರೆತರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಚಂದ್ರು ಲಮಾಣಿ ಅವರನ್ನ ಬೆಂಗಳೂರಿಗೆ ಕರೆತಂದು ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ. ಸದ್ಯಕ್ಕೆ ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ ಈ ಒಂದು ಲಂಚ ಪ್ರಕರಣ. ಕಮಿಷನ್ ವಿರುದ್ಧ ಹೋರಾಟವನ್ನು ನಡೆಸಿಕೊಂಡೇ ಬರ್ತಾ ಇದ್ರು ಬಿಜೆಪಿಗರು. ಈಗ ಬಿಜೆಪಿಗೆ ಮುಜುಗರ ಆಗುವಂತಹ ಪ್ರಕರಣ ಈಗ ಬಯಲಿಗೆ ಬಂದಿದೆ. ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ ಚಂದ್ರು ಲಮಾಣಿ ಅವರ ಲಂಚ ಪ್ರಕರಣ. ಚಂದ್ರು ಲಮಾಣಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಚಂದ್ರು ಲಮಾಣಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ? ಹಾಗಾದ್ರೆ ವರದಿ ಪಡೆದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ.
ಈ ಹಿಂದೆ ಮಾಡಲ್ ವಿರೂಪಾಕ್ಷಪ್ಪ ಮೇಲೂ ಶಿಸ್ತು ಕ್ರಮವನ್ನ ಇದೇ ಬಿಜೆಪಿ ಕೈಗೊಂಡಿತ್ತು. ಪಕ್ಷದಿಂದ ಉಚ್ಚಾಟನೆ ಮಾಡುವ ನಿರ್ಣಯವನ್ನ ಬಿಜೆಪಿ ಕೈಗೊಂಡಿದೆ. ಇದೀಗ ಚಂದ್ರು ಲಮಾಣಿ ವಿಷಯದಲ್ಲೂ ಕೂಡ ಈ ನಿರ್ಧಾರವನ್ನ ಕೈಗೊಂಡರೂ ಕೂಡ ಆಶ್ಚರ್ಯ ಏನಿಲ್ಲ. ಯಾಕಂದ್ರೆ ಬಿಜೆಪಿಗರು ಪದೇ ಪದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳೋದು, ಒಂದಷ್ಟು ಜನ ಲಂಚ ಪಡೆಯುವಂತಹ ಸಚಿವರು ಶಾಸಕರು ನಿಮ್ಮಲ್ಲಿದ್ದಾರೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಈಗ ಬಿಜೆಪಿಗರ ಈ ಒಂದು ಲಂಚ ಪ್ರಕರಣ ಏನಿದೆ ಕಾಂಗ್ರೆಸ್ನವರಿಗೆ ಅಸ್ತ್ರ ಆಗ್ತಾ ಇದೆ. DCM ಅವರು ಕೂಡ ವ್ಯಂಗ್ಯವಾಡಿದ್ರು. ಏನಪ್ಪಾ ಅಂತಂದ್ರೆ ಬಿಜೆಪಿಗರು ತುಂಬಾ ಹಾನೆಸ್ಟ್ ಪರ್ಸನ್ಗಳು, ಈ ರೀತಿ ಮಾಡೋಕ್ ಸಾಧ್ಯ ಇಲ್ಲ, ನಿಮ್ಗೇನಾದ್ರು ತಪ್ಪು ಸುದ್ದಿ ಬಂದಿರಬಹುದು ಅಂತ ಹೇಳ್ಕೊಂಡು ವ್ಯಂಗ್ಯವಾಗಿರುವಂತಹ ಹೇಳಿಕೆಯನ್ನು ಕೊಟ್ರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಎಷ್ಟು ದಿನ ನಮ್ಮ ಮೇಲೆ ಬೆರಳು ತೋರಿಸ್ತಾ ಬಂದ್ರಲ್ಲ, ಈಗ ಅವ್ರು ಇದಕ್ಕೆ ಆನ್ಸರ್ ಕೊಡ್ಬೇಕು ಅಂತ ಹೇಳ್ಕೊಂಡು ಬಿಜೆಪಿಗರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಚಂದ್ರು ಲಮಾಣಿ ಅವರ ಉಚ್ಚಾಟನೆ ಆಗತ್ತಾ? ಇದೆಲ್ಲವೂ ಕೂಡ ಬಿಜೆಪಿಯ ಹೈಕಮಾಂಡ್ ಮೇಲೆ ನಿಂತಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಕೂಡ ವರದಿಯನ್ನ ಕೇಳಿದೆ. ಬಿಜೆಪಿಗರು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ನೋಡ್ಬೇಕು.